ಇವತ್ತು ತಳವಾರದ ಸರ್ಟಿಫಿಕೇಟ್ ಉದ್ದೇಶಪೂರ್ವಕವಾಗಿ ತಡೆ ಹಿಡಿದಿದ್ದಾರೆ. ಇದರೊಳಗೆ ಜಿಲ್ಲಾಧಿಕಾರಿಗಳು ಶಾಮೀಲಿದ್ದಾರೆ, ಎಲ್ಲ ತಹಸೀಲ್ದಾರ್ಗಳು ಶಾಮೀಲಿದ್ದಾರೆ. ಉಸ್ತುವಾರಿ ಮಂತ್ರಿಗಳ ನಿರ್ದೇಶನದಂತೆ ನಮ್ಗೆ ಯಾರು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಜಿಲ್ಲಾಧಿಕಾರಿಗಳು ತಾವು ಅಲ್ಲದೇನೆ ಇತರ ಎಲ್ಲ ಅಧಿಕಾರಿಗಳು ಏನಪ್ಪ ಅಂದ್ರೆ ಭಯ ಹುಡ್ಸಲ್ಕತ್ತಾರಂತ. ನಾವೇನಪ್ಪ ಅಂದ್ರೆ ಇವತ್ತು ಯಾವುದೇ ಕಾರಣಕ್ಕೂ ನೀವು ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟರೆ ನೀವು ಸಸ್ಪೆಂಡ್ ಆಗ್ತೀರಿ ಅಂತ ಹೇಳಿ ಇವತ್ತು 2 ವರ್ಷದಿಂದ ನಿರಂತರವಾಗಿ ಇದೇ ರೀತಿ ಹೇಳಿದ್ದಾರೆ. ಯಾರೋ ಜಿಲ್ಲಾಧಿಕಾರಿಗಳು ನಮಗೆ ಗೊತ್ತಿಲ್ಲ. ಎಲ್ಲ ಅಧಿಕಾರಿಗಳಿಗೆ ನಾವು ಸಂಪರ್ಕ ಮಾಡಿದಾಗ ನಮ್ದು ಏನೂ ಸಮಸ್ಯೆನೇ ಇಲ್ಲ, ನಾವು ಯಾವುದೇ ರೀತಿ ನಮಗೆ ತೊಂದರೆನೂ ಇಲ್ಲ, ನಾವು ಇವತ್ತೇ ಕುಳ್ಳಕ್ಕೆ ರೆಡಿ ಇದ್ದೀವಿ. ಜಿಲ್ಲಾಧಿಕಾರಿಗಳು ನೀವು ಕೊಟ್ಟರೆ ನಾವು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿರ್ತ. ಜಿಲ್ಲಾಧಿಕಾರಿಗಳು ನಾನು ಬೇಕಾದ್ರೆ ಕೊಡ್ತೀನಿ, ನಾನು ಉಸ್ತುವಾರಿ ಮಂತ್ರಿಗಳು ಹೇಳ್ಯಾರ ಕೊಡಬೇಡ ಅಂತ ಹೇಳಿರ್ತ, ಅದು ಕೊಡ್ತಾ ಇಲ್ಲ. ಇವತ್ತು ಸಮಾಜದ ಬಂಧುಗಳು ನೀವೆಲ್ಲ ನಿರ್ಣಯ ಮಾಡಬೇಕು. ಇಲ್ಲಿ ಏನಪ್ಪ ಅಂದ್ರೆ ಖಾಸಗಿ ಸರ್ಕಾರದು, ಇಲ್ಲ ನಿಜಾಂಸಾಯಿ ಸರ್ಕಾರದು, ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸಪ್ರೇಟ್ ಸರ್ಕಾರದು ಗೊತ್ತಿಲ್ಲ. ಇವತ್ತು ಉದ್ದೇಶಪೂರ್ವಕವಾಗಿ ಒಂದು ಸಮುದಾಯವನ್ನು ತುಳಿಯುವ ಸಲುವಾಗಿ ಇವತ್ತು ನಮ್ಮ ಸರ್ಟಿಫಿಕೇಟ್ ತೊಗೊಂಡು 2 ವರ್ಷದಿಂದ ನಮ್ಗೆ ಅನ್ಯಾಯ ಮಾಡ್ತಿದ್ರಿ. ಇಂಥ ಬಿರಿ ಬಿಸಿಲಿನಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನೊಳಗೆ ಇವತ್ತು ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಹಚ್ಚಿ ಇವತ್ತು ನೀವು ಮಜಾ ನೋಡ್ತಾ ಇದ್ದೀರಿ, ನೀವು ಮಜಾ ತಗೋತಾ ಇದ್ದೀರಿ. ನೀವು ಉದ್ದೇಶಪೂರ್ವಕ ಈ ಸಮಾಜನ ಹತ್ತಿರಲ್ಲ. ಜಿಲ್ಲಾಧಿಕಾರಿಗಳೇ, ನೀವೇನು ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಸಹಾಯಕರಲ್ಲ, ಸಮಾಜ ಸೇವಕರಿರಿ, ಪಬ್ಲಿಕ್ ಸರ್ವಿಸ್ ಮಾಡಬೇಕಾಗಿದೆ. ನೀವು ನಮ್ಮ ಪಬ್ಲಿಕ್ ಸರ್ಟಿಫಿಕೇಟ್ ಕೊಡ್ಲಾರ್ದೇ ಅವ್ರು ಹೇಳ್ದಂಗೆ ಕೇಳ್ತಾ ನೀವು ವರ್ತಿಸ ಎಚ್ ಸಿ ರೂಮ್ನಲ್ಲಿ ಕೂತ್ರ ಮುಂದಿನ ದಿನಗಳಲ್ಲಿ ಇವು ಭಾಳ ಗಂಭೀರವಾದ ಸರ್ಪ ವಿಷಯ ಆಗ್ತಾವೆ. ಇವತ್ತು ನಮ್ಮ ಮಕ್ಕಳು, ಮಹಿಳೆಯರು, ವೃದ್ಧರು ಎಲ್ಲರೂ ಬಂದ್ರೆ ಇವತ್ತು ಅವ್ರಿಗೆ ಏನಾದರೂ ಅದಕ್ಕೆ ನೇರ ನೀವೇ ಹೊಣೆ. ಕೊಡ್ಲಿಕ್ಕೆ ಬರಲ್ಲ ಇಲ್ಲಿ ವೇದಿಕೆ ಮ್ಯಾಗ ಬಂದು ನಿಂತು ನೀವು ಚಾಲೆಂಜ್ ಮಾಡಿ ಇವತ್ತು ಡಾಕ್ಯುಮೆಂಟ್ ಏನಪ್ಪ ನಮ್ಗೆ ತೋರಿಸಿ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳೋರಿಲ್ಲ. ಏನು ಕಳ್ತನ ಮಾಡಿರಿ ಡೊಕೊಂದು ಕೊಡ್ಲಿಕ್ಕೆ ಎಲ್ಲ ಅಧಿಕಾರಿಗಳು. ದಯವಿಟ್ಟು ನೀವು ಏನಪ್ಪ ಅಂದ್ರೆ ಇವತ್ತಿನ ಹಿಡಿದು ನೀವು ಇಲ್ಲಿ ತನಕ ಏನು ಮಾಡಿದ್ರಿ. ನಾವು ಇವತ್ತು ಯಾವುದೇ ಕಾರಣಕ್ಕೂ ಅನ್ಸಂಗಿಲ್ಲ. ನೀವು ಜೈಲಿಗೆ ಹಾಕಿದ್ರು ಸರಿ, ನೀವು ನಮ್ಮ ಮ್ಯಾಗ 100 ಕೇಸ್ ಹಾಕಿದ್ರು ಸರಿ, ನೀವು ಏನಪ್ಪ ಅಂದ್ರೆ ಇವತ್ತು ಪೊಲೀಸ್ ಇಲಾಖೆ ಇಟ್ಕೊಂಡು ಅಂಜಿಸ್ಲಿಕ್ಕತ್ರಿ. ಇಲ್ಲಿ ತನಕ ಪೊಲೀಸರು ಈ ರೀತಿ ವರ್ತಿಸಿಲ್ಲ. ಟೆಂಟ್ ಹೊಡೆಯೋರಿಗೆ ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಟೆಂಟ್ ಹೊಡೆದ್ರೆ ಕೇಸ್ ಮಾಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಜನರಿಗೆ ಬರೋರಿಗೆ ಏನು ಹೇಳ್ತಾರೆ, 144 ಸೆಕ್ಷನ್ ಜಾರಿ ಮಾಡಿ ಅಂತ ಹೇಳ್ತಾರೆ. ಈ ರೀತಿ ಏನಪ್ಪ ಅಂದ್ರೆ ಸುಳ್ಳು ಹೇಳಿ ಜನರಲ್ಲಿ ಭಯ ಹುಟ್ಟಿಸ್ತೀರಿ. ಸಾರ್ವಜನಿಕರು ಯಾವುದೇ ಇಂಥದ್ದೊಂದು ಏನೋ ಮಾಡಿದ್ರೆ ಅವ್ರ ಮ್ಯಾಗ ಕ್ರಮ ಕೈಗೊಳ್ತೀರಿ. ಅವ್ರ ಮ್ಯಾಗ ಕಾನೂನು ಬಾಹಿರವಾಗಿ ಚಟುವಟಿಕೆ ಇದೆ, ಇವು ಕಾನೂನು ಉಲ್ಲಂಘನೆ ಮಾಡಿರಿ ಅಂತೀರಿ. ಪೊಲೀಸರಿಂದನೇ ನೀವು ಕಾನೂನು ಉಲ್ಲಂಘನೆ ಮಾಡ್ತಿರಲ್ಲ, ಪೊಲೀಸರ ಮ್ಯಾಗ ಕ್ರಮ ಕೈಗೊಳ್ಳೋರು ಯಾರು? ಸುಳ್ಳು ಹೇಳಿ ಜನರಿಗೆ ಹತ್ತು ತಿಕ್ತೀರಿ. ಇವತ್ತು ಸಿಕ್ಕಿರೋದೇ ಸ್ವಾತಂತ್ರ್ಯ ಹೋರಾಟದಿಂದ. ಇವತ್ತು ನಮ್ಮ ಹಕ್ಕನ್ನ ಹೋರಾಟವಾಗಿ ಪಡ್ಲಿಕ್ಕತ್ತೀವಿ. ಕೊಡ್ಲಿಕ್ಕೆ ಬರಲ್ಲ ಅಂದ್ರೆ ಮುಖ್ಯಮಂತ್ರಿ ಆಗಿ ನಾವು ಮೊನ್ನೆ AICC ಏನಪ್ಪ ಅಂದ್ರೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಹೇಳಿವಿ, ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಹೇಳ್ತೀವಿ, ಜಿಲ್ಲಾಧಿಕಾರಿಗೆ ಹೇಳ್ತೀವಿ, ಎಲ್ಲ ತಹಸೀಲ್ದಾರ್ಗೆ ಹೇಳ್ತೀವಿ. ನೀವೆಲ್ಲರೂ ಡಾಕ್ಯುಮೆಂಟ್ ತೊಗೊಂಡು ಎದುರು ಬಂದಿದ್ರಿ. ನಾನು ಒಬ್ಬನೇ ನಿಮ್ಮ ಜೊತೆಗೆ ನಾನು ಏನಪ್ಪ ಅಂದ್ರೆ ಡೆಬಿಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ತಳವಾರ ಹ್ಯಾಂಗೆ ಕೊಡಬೇಕಂತ ನಾನು ಹೇಳ್ತೀನಿ. ಹ್ಯಾಂಗೆ ಕೊಡ್ಲಿಕ್ಕೆ ಬರಲ್ಲ ಅಂದ್ರೆ ನೀವು ಹೇಳ್ರಿ. ಒಂದು ವೇಳೆ ಪ್ರೂವ್ ಮಾಡಿದ್ರೆ ನಮ್ಮ ಸರ್ಟಿಫಿಕೇಟ್ ನಾವು ಬಿಟ್ಟು ಹೋಗ್ತೀವಿ. ನಮಗೆ ಆಲಾರ್ದವರು 100 ಜಾತಿಯಾಗಾರ ಅಲ್ಯಾರ ಇಲ್ಯಾರ ಕಲ್ಯಾರ ಅಂತ ಹೇಳ್ತಾರೆ. ಸುಮ್ಸುಮಿಕಿ ಆಯಿ ತಳವಾರ ಹೇಳ್ತಾರೆ. ಇವತ್ತು ಬೇಡರೊಳಗೂ ಇರುವಂಥದ್ದು ನಾಯಕ ಏನಪ್ಪ ಅಂದ್ರೆ ಲಂಬಾಣಿ ಸಮಾಜದಾಗದ, ಬ್ರಾಹ್ಮಣ ಸಮಾಜದಾಗದ, ಬಂಟದಾಗದ, ಮರಾಠದಾಗದ. ಇವ್ರೇನು ಯಾರೇನು ಸರಿ ಅವ್ರೇನು ಬರ್ಸ್ಕೊಂಡ್ರೆ ನಾಳೆಗೆ ಅವ್ರಿಗೆ ಕೊಡ್ರಲ್ಲ. ನಮ್ಮಲ್ಲಿ ಬೇರೆ ಇವತ್ತು ಈ ಮುಸ್ಲಿಂ ಸಮಾಜದವ್ರದಾರ ಅಂತ ಹೇಳ್ತೀರಿ, ಕುರುಬರದಾರ ಅಂತ ಹೇಳ್ತೀರಿ, ಇದ್ರು ಕೊಡ್ರಿ ಅವರಿಗೆ. ಇಲ್ಲಿ ಈ ದೇಶದಾಗ ಜಾತಿ ಹುಟ್ಟಿರುವುದು ವೃತ್ತಿ ಆಧಾರದ ಮೇಲೆ, ಯಾವುದೇ ರೀತಿ ನಿಮ್ಮ ವಂಶಾವಳಿ ಹಿಡ್ಕೊಂಡು ಬಂದಿರೋದಲ್ಲ ಇದು. ಆದರೂ ಕೂಡ ನಾವು ಶಿಸ್ತುಬದ್ಧವಾಗಿ, ವಂಶಾವಳಿಯಾಗಿ, ನಾವು ಕಾನೂನುಬದ್ಧವಾಗಿ ನಿಜವಾದ ಟ್ರೈಬ್ ನಾವು. ಅವರು ಅಧಿಕಾರ ಬಳಸ್ಕೊಂಡು ತಮ್ಮ ಏನಪ್ಪ ಅಂದ್ರೆ ಹಣಬಲ ತೋಳಬಲದಿಂದ ಸರ್ಕಾರದ ಮ್ಯಾಗೆ ಏನಪ್ಪ ಅಂದ್ರೆ ಒತ್ತಡ ಹಾಕಿ ಇವತ್ತೇನಪ್ಪ ಅಂದ್ರೆ ನಮ್ಮ ಸರ್ಟಿಫಿಕೇಟ್ ಬೇಕಾಗಿ ಅಂತ ಹೇಳ್ತಾ ಇದ್ದಾರೆ. ತಾವು ಬೇಕಾದಾರ ನಿಜವಾಗ್ಲೂ ಬೇಕು. ಅವರು ಗುಜರಾತ್ಲಿಂದ ಏನು ಎರವಲ ತಂದ್ರೆ ಬೇಕಾದಂಗೆ ಚಾಲೆಂಜ್ ಮಾಡಿರಿ, ತೋರಿಸ್ತೀನಿ ನಾನು. ಅಲ್ಲಿ ಪದಗಳು ತಂದು ಇಲ್ಲಿ ಹೇಳಿ, ನಿಮ್ಮ ತಳವಾರ ಅಲ್ಲಿ ತಳವಾರ ಕಿಲ್ಲಿ ತಳವಾರ ನಿಮ್ಮದಾಗ ತಳವಾರ ಬೇರೆ ಬೇರೆ ಅದರಲ್ಲಿ. ಇವತ್ತು ನಾಯಕ ಸಮುದಾಯದವ್ರದ್ದು ಏನು ಹೇಳ್ತಿರಲ್ಲ, ಇವತ್ತು ಲಂಬಾಣಿ ಸಮಾಜದಾಗದ, ಅಂದ್ರೆ ಬ್ರಾಹ್ಮಣರಾಗದ, ಬಂಟದಾಗದ, ಮರಾಠದಾಗದ, ಇವನ್ ಕೋಲಿ ಸಮಾಜದಲ್ಲಿ ನಾಯಕರದಾರ. ಯಾವ ನಾಯಕನೇ ಬೇರೆ. ಸರ್ನೇಮಕ್ಕೂ ಇದಕ್ಕೂ ಏನು ಕಾಮನ್ ಸೆನ್ಸ್ ಇಲ್ಲ ನಿಮಗೆ. ಸರ್ನೇಮ್ ಅಂದ್ರೆ ಏನು, ಜಾತಿ ಅಂದ್ರೆ ಏನು ನಿಮ್ಗೇನು ಗೊತ್ತಿಲ್ಲಾರ್ದಂಗೆ ಉಚಿತವಾಗಿ ಏನಪ್ಪ ಅಂದ್ರೆ ಅನುಚಿತವಾಗಿ ವರ್ತಿಸ್ತಾ ಇದ್ದೀರಿ. ಇಲ್ಲಿ ಏನಪ್ಪ ಅಂದ್ರೆ ನಮಗೆ ಏನಪ್ಪ ಅಂದ್ರೆ ಕೊಟ್ಟಿ ಹೋರಾಟಗಾರ ಅಂತ ಹೇಳ್ತೀರಿ. ಇಲ್ಲಿ ಒಂದು 12 ಕೋಟಿ ಹೋರಾಟಗಾರ ಕಟ್ಕೊಂಡ್ರಿ. ಅವ್ರ ಸಮಾಜನೇ ಇಲ್ಲಿಲ್ಲ. ಅವ್ರ ಹಿಂದೆ ಏನಪ್ಪ ಅಂದ್ರೆ 500,000 ಕೊಟ್ಟು ಜನ ಗೋಳೆ ಮಾಡಿ ಕಳಿಸ್ತೀರಿ. ಅವ ಏನಪ್ಪ ನಂದಕುಮಾರ್ ಓಡಾಡೋಡೆ ಬರ್ತಾನೆ, ಓಡಾಡೋಡೆ ಬರೋಣ. ನೀವು ಕಾಂಗ ನಾವು ಹಿಂಗೆ ನಿಂದು ಎಲ್ಲಿದ್ದು ಬಾ ನಂದಕುಮಾರ್ ಓಪನ್ ಚಾಲೆಂಜ್ ಮಾಡೋಣ ನೋಡಮ್ಮ. ಬೇಕಂತಂದು ಊರು ಪೇಕುಗಳು ನೀವಾಗಿ ಮಂದಿಗೆ ಬೇಕಂತೀರಿ. ಮಂದಿಗೆ ಮತ್ತೆ ಹಂಗಿತ್ತಂದ್ರೆ ಯಾಕಂತ ಅಂದ್ರೆ ಹುಕ್ಕೇರಿ ಕೇಸಿನಾಗ ಯಾಕೆ ಗಪ್ಪ ಆಗಿ ಕೂತ್ರಿ ಮನ್ಯಾಗ ಬರಬೇಕಾಯ್ತು, ಚಾಲೆಂಜ್ ಮಾಡಬೇಕಾಗಿತ್ತು. ತಹಸೀಲ್ದಾರೇ ಕೊಟ್ಟಿದ್ನಲ್ಲ ನೀವು ಕೆಟಗೇರಿಯಲ್ಲ ಬರ್ತಾರಂತೇಳಿ ಕಣ್ಣ ಮುಚ್ಚಲಿ ಆಟ ಆಡ್ತಿದ್ರಿ. ನಿಮ್ಮ ಕೈಯಾಗ ಅಧಿಕಾರದ ಸರ್ಕಾರದ ಅಧಿಕಾರಿಗಳ ಅಂತೇಳಿ ಇವತ್ತು ಒಂದೇನಪ್ಪ ಸಣ್ಣ ಸಮುದಾಯಕ್ಕೆ ತುಳಿಯುವಂಥ ನಿರಂತರವಾದ ಏನಪ್ಪ ಅಂದರೆ ಚಟುವಟಿಕೆಯಲ್ಲಿ ನೀವು ತೊಳಗಿದ್ರಿ. ಇದು ಕಾನೂನು ಬಾಹಿರವಾದ ಚಟಿಕೆ ಅದ. ನೀವು ಯಾರು ಇದಾರ ಪ್ರೂವ್ ಮಾಡಿ ಅವ್ರ ಮ್ಯಾಗ ಕಂಪ್ಲೇಂಟ್ ಮಾಡಕ್ಕೆ ನಾವು ರೆಡಿ ಇದೀವಿ ಅಂತ ಹೇಳ್ತೀವಿ. ಹಿಂಗೆ ಬರ್ತಾರ ಆ ಗುದ್ನೇನು ಬೇಕು ಬಂದಂಗೆ ಬರೋಣ. ಹಿಂಗೆ ಒಂದು ಪ್ರೆಸ್ ಮೀಟ್ ಮಾಡೋದು, ಸಾಹೇಬ್ರೆ ಮಾಡಿ ನೋಡಿರ್ತೀವಿ ಅಲ್ಲಿ ಸಾಹೇಬ್ರು ತೋರಿಸು ಹಿಂಗೆ ಬಂದು ನೋಡಿ. ಮನೆ ಜಿಲ್ಲಾಧಿಕಾರಿ ಅಂದ್ರೆ ಏನು ಶ್ರವಣ ಏನು ಭಾರಿ ಏನು ಅವು ಏನೇ ಇರ್ಲಿಕ್ಕೆ ನಾನು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ನಾನಪ್ಪ ಅಂದ್ರೆ ಆಲ್ರೆಡಿ ನಾನಪ್ಪ ಅಂದರೆ ಉಸ್ತುವಾರಿ ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡೀನಿ. ಅವ್ರು ಕೂಡ ಜಗಳ ತೆಗಿಬೇಡ್ರಿ ಅಂತ ಹೇಳ್ತಾರೆ. ಅಲ್ಲ ಇದು ಏನದು ಹ್ಯಾಂಗದ ಎಲ್ಲ ಸಮಾಜದಾಗ ಹಿಂಗೆ ಮಾಡಿ ಹಿಂಗೆ ತೊಗೋತಾರ ಸರ್ಟಿಫಿಕೇಟ್ ತೊಗೋರು.
ಇದು ಪೂರ್ತಿ ಬಂಧುಗಳೇ ಇಲ್ಲಿ ಏನಪ್ಪ ಅಂದರೆ ಇದು ತುಗಲಕ್ ನೀತಿ ಅದ. ಇಲ್ಲಿ ಯಾವುದೇ ರೀತಿ ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಇಲ್ಲಿ ಏನೇನೂ ನಡೀತಾ ಇಲ್ಲ. ಇಲ್ಲಿ ಉದ್ದೇಶಪೂರ್ವಕವಾಗಿ ಸರ್ಟಿಫಿಕೇಟ್ ತಡೆ ಹಿಡಿಯುವ ಸಲುವಾಗಿ ಕಾಂಗ್ರೆಸ್ ಪಕ್ಷ ಮತ್ತೇನಪ್ಪ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ಮಗ ಏನಪ್ಪ ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಗೊತ್ತಾ ತೊಗೊಂಡ್ರೆ ಈ ಭಾಗದಾಗ ಯಾರೇ ಎಷ್ಟಿ ಬಂದ್ರು ಹತ್ತಿಕ್ಬೇಕಂತೇಳಿ ಹಿಂದಕ್ಕೆ ಏನಪ್ಪ ಅಂದರೆ 80ರ ದಶಕದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಟೋಕ್ರೆ ಕೋಳಿ ಸಮುದಾಯದವ್ರನ್ನ ಇದೇ ರೀತಿ ಅಂಜಿಸಿ ಅವ್ರ ಮ್ಯಾಗ ಕೇಸ್ ಆಗ್ತದೆ ಅಂತೇಳಿ ಅವರೆಲ್ಲ ಸರ್ಟಿಫಿಕೇಟ್ ಹೊಳ್ಳಿ ಪಡೆದಾರ ಅವತ್ತ. ಅದೇ ಥರ ಇವತ್ತು ಅವ್ರ ಮಕ್ಕಳಿಗೆ ಹಚ್ಚಿ ಮಾಡಿಸಿ ತಳವಾರ ಸರ್ಟಿಫಿಕೇಟ್ ಏನಪ್ಪ ಕಿತ್ಕೋಬೇಕನ್ನೋ ಅವ್ರ ಉದ್ದೇಶದ. ದಯವಿಟ್ಟು ನೀವೆಲ್ಲರೂ ಬಂದವ್ರು ತಿಳ್ಕೊಡ್ರಿ. ಇವತ್ತೇನು ಬಂದೀವಿ ಮದುವೆ ಮುಂಜಾವ ಏನೆಲ್ಲ ಏನೇ ಇರಲಿ, ಇವತ್ತು ನೀವು ಬಿಟ್ಟು ಹೋದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಮುಣಗ್ದಂಗೆ ಟೋಕ್ರೆ ಕೋಳಿ ಹಂಗೆ ಕಸುವತ್ತರ. ಇವತ್ತೇನಪ್ಪ ಅಂದರೆ ಜಿಲ್ಲಾ ಆಡಳಿತಕ್ಕೆ ಉಸ್ತುವಾರಿ ಮಂತ್ರಿಗಳು ಕಾಂಗ್ರೆಸ್ ಪಕ್ಷ ಡೀಲ್ ಕೊಟ್ಟದ. ಏನೇ ಮಾಡಿ ಇವ್ರ ಹೋರಾಟ ಒಂದೇ ದಿನದ ಈಗ ಮಟ್ಟಕ್ಕೆ ಕಳಿಸಿ ಇವ್ರ ಮ್ಯಾಗ ಕಂಪ್ಲೇಂಟ್ ಹಾಕ್ತಿರು, ಕೇಸ್ ಹಾಕ್ತಿರು, ಭಯ ಹಾಕ್ತಿರು, ಏನೆಲ್ಲ ಮಾಡಿದ್ರಿ ಇವತ್ತೇ ಲೇಬಿಸಿ ಅವ್ರಿಗೆ ಮನೆಗೆ ಕಳಿಸ್ರಿ ಸರ್ಟಿಫಿಕೇಟ್ ಕೊಡಲಾರ್ದು ಅಂತ ಹೇಳ್ತಾರೆ. ಸರ್ಟಿಫಿಕೇಟ್ ಯಾರ ಅಪ್ಪನ ಆಸ್ತಿ ಇದು? ನಮ್ಮ ಹಕ್ಕು ನಮಗೆ ಕೇಳಿ ಈ ದೇಶದಾಗ ಸ್ವಾತಂತ್ರ್ಯ ಇಲ್ಲ. ನಮ್ಗೆ ಅನಿಸ್ತೀರಿ ಒನ್ ಪಾರ್ಟಿ ಪವರ್ ಜಾರಿ ಮಾಡ್ತೀನಿ ಅಂತೇಳಿ. ಇವತ್ತು ಇಡೀ ಪೊಲೀಸ್ ಇಲಾಖೆ ನಮಗೆ ಇಲ್ಲಿ ತನಕ ಯಾವ ರೀತಿ ಅನ್ಯಾಯ ಮಾಡಿಲ್ಲ. ಇವತ್ತು ಬೇರೆ ರೀತಿ ವರ್ತಿಸ್ಲಿಕ್ಕತ್ತಿದ್ದಾರೆ. ಅದ್ರಾಗೂ ಕೂಡ ಭಾಳ ಸಭ್ಯ, ಭಾಳ ಸೌಜನ್ಯ, ಭಾಳ ಏನಪ್ಪ ಕಾನೂನಾತ್ಮಕವಾಗಿ ನಡೆದುಕೊಳ್ಳುವಂಥ ಅಧಿಕಾರಿಗಳಿದ್ದಾರೆ. ಇವತ್ತು ಅವ್ರು ಯಾರೂ ನಮಗೆ ಇಲ್ಲಿ ತನಕ ಸಮಸ್ಯೆ ಮಾಡಿಲ್ಲ. ಇವತ್ತು ನೀವು ಯಾರಾದರೂ ನಮ್ಮ ಸಮುದಾಯದ ಜನರಿಗೆ ಯಾವುದೋ ಒಂದು ಕೇಸ್ ಮತ್ತೊಂದು ಇಟ್ಕೊಂಡು ಹೆದರಿಸೋದು, ಬದರಿಸೋದು, ನೋಟಿಸ್ ಕೊಡಿಸೋದು, ಅಂಜಿಸೋದು, ಒನ್ ಪಾರ್ಟಿ ಪವರ್ ಜಾಕ್ಷನ್ ಜಾರಿ ತಂದಿನ ಅನ್ನೋದು ಇದ್ಯಾವುದ್ರಿ ಕಾನೂನು ನ್ಯಾಯ? ಹಿಂಗೆ ಸಾರ್ವಜನಿಕರು ಮಾಡಿದ್ರೆ ಮ್ಯಾಗ ಕಂಪ್ಲೇಂಟ್ ಮಾಡ್ತೀರಿ. ಈಗ ನೀವು ಹಿಂಗೆ ಸಾರ್ವಜನಿಕರು ಅಂಜಿಸ್ತಿರಲ್ಲ, ನಿಮಗೇನು ಮಾಡಬೇಕು? ದುರಂತದ ಈ ದೇಶದು ಈ ಭಾಗದಲ್ಲಿ ನಾವು ಹುಟ್ಟಬಾರ್ದಾಗಿತ್ತದ ಅಂತೀವಿ. ಈ ಭಾಗನೂ ಕೂಡ ಈ ದೇಶ ಸ್ವಾತಂತ್ರ್ಯ ಆಗಲು ಕೂಡ ಒಮ್ಮೆ ಸ್ವಾತಂತ್ರ್ಯ ಆಗಲಿಲ್ಲ. ಇದೇನಪ್ಪ 17 ಸೆಪ್ಟೆಂಬರ್ 48ರಾಗಾಯಿತು. ಇವತ್ತು ಈ ಭಾಗ ಎಷ್ಟು ಹಿನ್ನೆಲೆಯಲ್ಲಿಂತ ಸ್ವಾತಂತ್ರ್ಯ ಆಗ್ಯದ. ಇವತ್ತೆಲ್ಲ ಸಮುದಾಯಗಳಿಗೆ ಇಲ್ಲಿ ಸ್ವಾತಂತ್ರ್ಯ ಸಿಕ್ಕರ ಈ ಭಾಗದಾಗ ಹಿಂದುಳಿದ ವರ್ಗಗಳಿಗೆ, ಕೋಲಿ, ಕಬಲಿಗ, ಕುರುಬ ಹಲವಾರು ಸಮುದಾಯಗಳಿಗೆ, ಅದ್ರ ಜೊತೆಗೆ ಈ ತಳವಾರ ಸಮುದಾಯ ಕೂಡ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇವ್ರು ಸಿಗಾನು ಕೊಡಲ್ಲ. ಎಲ್ಲಿ ತನಕ ಇವರು ರಾಜಕೀಯವಾಗಿ ಇವರು ಅಧಿಕಾರ ಹಿಡ್ಕೊಂಡು ಕೊಡ್ತಾರ. ಈ ಭಾಗದ ಜನರ ಹಣಿಬಾರ ಆ ದೇವರೇ ಕಾಯಬೇಕು. ಅಲ್ಲಿ ತನಕ ಅವ್ರು ದೇವರೇ ಕಾಪಾಡಬೇಕನ್ನಂಗದ. ನಿಮ್ಮ ಹಿಟ್ಲರ್ ನೀತಿ ಏನದ? ನಿಮ್ಮ ಏನಪ್ಪ ಅಂದರೆ ಪಟ್ಟಭದ್ರ ಹಿತಾಸಕ್ತಿ ಏನು ವಿಚಾರ ಅದಲ್ಲ ಅವು ಬಿಟ್ಟು ಹಾಕ್ರಿ. ಇಷ್ಟು ದಿನ ನೀವು ಏನು ಅನ್ಯಾಯ ಮಾಡಿರಿ ನಮ್ಮ ಸಮುದಾಯ ಜನ ಅದ್ರ ಬಗ್ಗೆ ಯಾವುದೇ ರೀತಿ ಗಂಭೀರ ಹರಿಸಿರಲಿಲ್ಲ. ಇವತ್ತು ನಮಗೆ ಗೊತ್ತಾಗ್ಯದ ನಿಮ್ಮ ಮಾಡೋ ಕಳ್ಳಾಟ, ನೀವು ನಮಗೆ ಮೋಸ ಮಾಡಿದ ಗೊತ್ತಾಗ್ಯದ. ಅದಕ್ಕಲ್ಲೇ ನಿನ್ನೆ ನೇರವಾಗಿ ಹೇಳಿದ್ದೀನಿ. ಮಾನ್ಯ ಖರ್ಗೆ ಮತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯ ಏನಪ್ಪ ಅಂದ್ರೆ ಬಹಿಷ್ಕಾರ ಮಾಡ್ಯದ. ನಮ್ಮ ಸರ್ಟಿಫಿಕೇಟ್ ಸಿಗತ್ತಾನ. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಈ ಹೋರಾಟ 2028 ತನಕ ಕಂಟಿನ್ಯೂ ಇರ್ತದ. ಸರ್ಟಿಫಿಕೇಟ್ ತೊಗೋತಾನೆ ಬಿಡಲ್ಲ. ನೀವೇನು ಊಟ ಹೊಡ್ಕೊಂಡು ಇಲ್ಲೇ ಕೊಂಡ್ರಲ್ಲ. ಅಧಿಕಾರಿಗಳೇ ನಿಮ್ಗೆ ಗಮನಕ್ಕಿರಲಿ. 5 ವರ್ಷ ಬಿಟ್ಟರೆ ಮತ್ತೊಬ್ಬ ಬರ್ತಾನ. ನಿಮ್ಮ ಹಣಿಮಾರ ಮಾತು ದೇವ್ರು ಆಗ್ಬೇಕತ್ತದ. ಇವ್ರು ಊಟ ಪಾಳಕ್ಕೆ ತೊಗೊಂಡು ಹೋದ ಮೂಲಕ ನಿಮಗೆ ಬಗನಿಗೆ ಊಟ ಬರ್ತದ. ನೀವು ಯಾರಿಗಾದ್ರೂ ಅನ್ಯಾಯ ಮಾಡ್ತೀನಿ ಅಂದಿರಬೇಕು. ಇದು ಪ್ರಜಾಪ್ರಭುತ್ವದ. ನನ್ನೊಬ್ಬನ ಒಯ್ದು ಕಟ್ಟಿ ಹಾಕ್ಬೇಕದು, ಮತ್ತೊಬ್ಬನ ಒಯ್ದು ಕಟ್ಟಿ ಹಾಕ್ಬೇಕದು. ಮೊನ್ನೆ ನೋಡಿರಿ ನೀವು 9 ಮಂದಿಗೆ ಶಿಕ್ಷೆ ಆಗ್ಯದ. ಇದು ನಿಮ್ಮ ಮೈ ಮೇಲೆ ಭಾಳ ಪ್ರಜ್ಞಾಪೂರ್ವಕವಾಗಿ ಅಧಿಕಾರ ಚಲಾಯಿಸಿರಿ. ನೀವು ಜನರ ಸೇವೆ ಮಾಡಿರಿ. ನೀವು ಗುಂಡಗಳಲ್ಲ, ರೌಡಿಗಳಲ್ಲ, ಜನ ಸೇವೆ ಮಾಡಕ್ಕೆ ಬಂದಿರಿ. ನೀವು ಈ ರೀತಿಯಾಗಿ ಇಲಾಖೆ ಮುಂದಿಟ್ಟುಕೊಂಡು ಇವತ್ತು ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು ಹೇಳ್ಕೊಂಡಾಗ ನಮ್ಮ ಇವತ್ತಪ್ಪ ನಿರಂತರವಾಗಿ ನಿನ್ನೆ ಹೊತ್ತು 11 ತನ ನಮ್ಮ ಟಾರ್ಚರನ್ನು ತಾಳಾರ್ದಂಗಾಗಿತ್ತು. ಇವತ್ತು ಸಮುದಾಯದ ಜನ ಬಂದದ. ನಿಮ್ಮ ಕೆಪಾಸಿಟಿ, ದಮ್ಮು, ತಾಕತ್ ಏನಿದ್ರೆ ಓಪನ್ ಇದ್ದು ಡಾಕ್ಯುಮೆಂಟ್ ಇಟ್ಟು ನಮ್ಗೆ ಅಲ್ಲಗಳದು ಬಿಡ್ರಿ. ಸದ್ಯ ಟೆಂಟ್ ಕಿತ್ಕೊಂಡು ಹೋಗ್ಬಿಡ್ತೀವಿ. ವಲ್ಲ ಕೊಡಬೇಕಾಗ್ಯದ. ಈ ಸದ್ಯ ಕೊಡ್ರಿ. ಕೊಡಲಿಲ್ಲ ಅಂದ್ರೆ ಇವತ್ತು ಡೂ ಆರ್ ಡೈ. ಒಂದು ಏನೇ ಕಾಲಕ್ಕೆ ಲಾಸ್ಟಿಗೆ ಕೊನೆ ಹಂತಕ್ಕೆ ಬಂದಿರ್ತೀವಿ. ನಿಮ್ಮ ಮಕ್ಕಳ ಭವಿಷ್ಯ ಹಾಳು ಮಾಡ್ಲಿಕ್ಕೆ ನಿಂತಾರೆ ಇವರು. ನೀವು ಯಾರ್ದಾರು ಹೊಲ ಡೋಣಕ್ಕೆ ಜಗಳಾಡಿ ಜೈಲಿಗೆ ಹೋಗಿದ್ರಿ. ಇವತ್ತು ನಿಮ್ಮ ಮಕ್ಕಳ ಸಲುವಾಗಿ ಹೋಗಿ ಜೈಲಿಗೆ ಬಿದ್ದರೆ ಏನು ಪರಕ ಬೀಳಲ್ಲ. ಇವ್ರು ಏನು ಮಾಡ್ತಾರೋ ಮಾಡಲಿ, ಜೈಲಿಗೆ ಹಾಕ್ತಾರೆ. ಅದಕ್ಕೆ ಬಿಟ್ಟು ಏನು ಮಾಡ್ತಾರೆ? ಒಬ್ಬರು ಸಲುವಾಗಿ ಒಬ್ರು ಜೈಲಿಗೆ ಹೋದ್ರೆ ಸಮಾಜ ಉದ್ದಾರ ಇರ್ತದೆ. ಅವತ್ತು ಮಹಾತ್ಮ ಗಾಂಧಿ ಅವ್ರು ಹಿಂಗೆ ಅನ್ಕೂತ್ರಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಿದ್ದಿಲ್ಲ. ಇವತ್ತು ಯಾರು ಒಬ್ರು ತ್ಯಾಗ ಮಾಡ್ಬೇಕಾದ. ಅದಕ್ಕೆ ನೀವೆಲ್ಲರೂ ತ್ಯಾಗ ಮಾಡಿ ನಮ್ಮ ಹಕ್ಕು ಪಡೆಯೋಣ ಅಂತೇಳಿ ನಿಮ್ಮೆಲ್ಲರಿಗೆ ಏನಪ್ಪ ಅಂದರೆ ನಾ ಈ ಮೂಲಕ ಕರೆ ಕೊಡ್ತಿದ್ದೀನಿ. ದಯವಿಟ್ಟು ಬಂಧುಗಳೇ, ನೀವು ಇದೇನಪ್ಪ ಜಿಲ್ಲಾ ಆಡಳಿತದ ಈ ಹುನ್ನಾರವನ್ನು ಎಲ್ಲರೂ ಗಮನಿಸಬೇಕಂತೇಳಿ ನಿಮ್ಮೆಲ್ಲರಿಗೆ ಏನಪ್ಪ ಭಾಳ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ.